ಕೊಲೆಯಾದ ರಂಜಿತಾ ಕುಟುಂಬಕ್ಕೆ ಸರ್ಕಾರದಿಂದ ಸೂಕ್ತವಾದ ಪರಿಹಾರ ಮತ್ತು ಕೊಲೆ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ತನಿಖೆಯನ್ನು ನಡೆಸಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆಯನ್ನ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆಯನ್ನು ಮಾಡುವುದರ ಮುಖಾಂತರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ರಂಜಿತಾ ಕೊಲೆ ಪ್ರಕರಣದ ಆರೋಪಿಗಳಿಗೆ ಬಂಧಿಸಲೇಬೇಕು. ಜಿಂದಾಬಾದ್ 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 ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ ಜಿಂದಾಬಾದ್ ಜಿಂದಾಬಾದ್ ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ. ಕೊಲೆಯಾದ ರಂಜಿತಾ ಅವರ ಕುಟುಂಬಕ್ಕೆ ಸರ್ಕಾರದಿಂದ 10 ಲಕ್ಷ ಪರಿಹಾರ ಹಣ ನೀಡಬೇಕು. ಅಲ್ಲದೆ ಅವರ ಕುಟುಂಬದ ಸದಸ್ಯರಿಗೆ ಸರ್ಕಾರಿ ನೌಕರ ಮತ್ತು ಕನಿಷ್ಠ 4 ಎಕರೆ ಜಮೀನು ಮಂಜೂರು ಮಾಡಬೇಕೆಂದು ಮುಖಂಡರಾದ ಸಾಯ್ಬಣ್ಣ ಬೆಡಗೇರಿಯವರು ತಿಳಿಸಿದ್ದಾರೆ. ಇವತ್ತು 11ನೇ ತಾರೀಕು ದಿನ ಎಲ್ಲ ಪ್ರತಿಭಟನೆ ಹಮ್ಮಿಕೊಂಡಿದೆ. ರಾಜ್ಯದ ಆದೇಶದ ಮೇರೆಗೆ ರಾಜ್ಯ ದಲಿತ ಸಂಘರ್ಷ ಸಮಿತಿ ಆದೇಶದ ಮೇರೆಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಗುಲ್ಬರ್ಗ ಜಿಲ್ಲಾ ಸಂಚಾಲಕನಾಗಿದ್ದು ನಾನು ರಂಜಿತಾ ಕೊಲೆಯನ್ನು ಖಂಡಿಸಿ ಈ ಮನವಿ ಪತ್ರ DC ಮುಖಾಂತರ ಮುಖ್ಯಮಂತ್ರಿಗೆ ಸಲ್ಲಿಸಬೇಕೆಂದು ತಮ್ಮಲ್ಲಿ ತಾವು ಕೋರುತ್ತೇವೆ. ಏನು ಆಗ್ರಹ ಮಾಡ್ತೀರಿ? ತಾವು ಕೂಡಲೇ ಅವರಿಗೆ ಬಂಧಿಸಬೇಕು. ರಂಜಿತಾ ಕೊಲೆ ಪ್ರಕರಣದ ಅವರಿಗೆ ನ್ಯಾಯ ಕೊಡಿಸಬೇಕು ಮತ್ತು ಅವರಿಗೆ 4 ಎಕರೆ ಜಾಗ ಹೊಲ ಕೊಡಬೇಕು. ಹೊಲದ ಸಲಿಗೆ ಇದಾಗ ಮಾಡ್ರದ ಅವರನ್ನು ಬಂಧಿಸಬೇಕು ಕೂಡಲೇ ಮತ್ತು ಅವರಿಗೆ ಸೂಕ್ತವಾದ ಬದ್ಧತೆ ನೀಡಬೇಕು. ಹಿಂದುಳಿದವರು ಇಷ್ಟು ಲೇಟ್ ಆಗ್ಲಕ್ಕಂಥದ್ದು ಮುಖ್ಯಮಂತ್ರಿ ರಾಜ್ಯ ಸರ್ಕಾರ ಕಾರಣ ಮತ್ತು ಇದಕ್ಕೆ ಪೊಲೀಸ್ ಅಧಿಕಾರಿಗಳು ವೈಫಲ್ಯ. ಇದಕ್ಕಾಗಿ ನಾವು ಪುನಃ ಮತ್ತು ಇವತ್ತಿನ ದಿನದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ರಾಜ್ಯದಂಥ ಮನವಿ ಪತ್ರ ಸಲ್ಲಿಸಿ ಅವರನ್ನು ಸುರಕ್ಷಿತವಾಗಿ ಮುಂದಿನ ಅವರ ಪೀಳಿಗೆಗಾಗಿ ಭದ್ರತೆ ಒದಗಿಸಿ ಅವರಿಗೆ ನ್ಯಾಯ ಒದಗಿಸಿಕೊಡಬೇಕಂತೂ ನಾವು ತಮ್ಮಲ್ಲಿ ಕೇಳಿಕೊಳ್ತೇವೆ. ಸಾಯಿಬಣ್ಣ ಬೆಡಗೇರ್ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರು ಗುಲ್ಬರ್ಗ. ಈ ಸಂದರ್ಭದಲ್ಲಿ ಆನಂದ್ ಎಸ್ ಕೊಳ್ಳೂರ್ ಮತ್ತು ಅನೇಕ ಮುಖಂಡರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ.